ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹಳ್ಳಿ ಕಡೆ ಎಲ್ಲ ಹುಣಸೆ ಚಿಗುರಿನ ಉಳ್ಸೊಪ್ಪು ಹೇಗೆ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಬೇಳೆ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊತೀರೋ ಅಷ್ಟು ನೀವು ನೋಡಿಕೊಂಡು ಬೇಳೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 3ರಿಂದ 4 ಬದನೆಕಾಯಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಬದನೆಕಾಯಿನ ಕಟ್ ಮಾಡಿ ಹಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ಇಲ್ಲಿ ಒಂದು 3ರಿಂದ 4 ಟೊಮೆಟೊ, ನಿಮಗೆ ಕ್ವಾಂಟಿಟಿ ಎಷ್ಟು ಆಗುತ್ತೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಜಾಸ್ತಿ ಖಾರ ಬೇಕು ಅಂತ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಿಮಗೆ ಮೊಳಕೆ ಹುಳಿಕಾಳು ಇದ್ದರೆ ಅದನ್ನು ಕೂಡ ಹಾಕೋಬೋದು. ಹಳ್ಳಿ ಕಡೆ ಎಲ್ಲ ಮಾಡ್ದಂಗೆ ಇರುತ್ತೆ. ಸೊ ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಚಿಗುರಿನ ಜೊತೆಗೆ ಬೇರೆ ಸೊಪ್ಪು ಕೂಡ ಹಾಕೋಬೋದು. ಇಲ್ಲಿ ನಾವು ಹಳ್ಳಿ ಕಡೆ ಸಿಗೋ ಗಂಧದ ಸೊಪ್ಪು ಮತ್ತು ಅರವೆ ಸೊಪ್ಪು, ಕಿರಿಕ್ಸೆಲೆ ಸೊಪ್ಪು ಇದರಲ್ಲಿ ಯಾವುದಾದ್ರೂ ಹಾಕೋಬೋದು. 3 ಇದ್ದರೆ 3 ಸ್ವಲ್ಪನಾದರೂ ಹಾಕೋಬೋದು. ನಾವಿಲ್ಲಿ ಗಂಧದ ಸೊಪ್ಪು ಮತ್ತು ಕಿರಿಕ್ಸೆಲೆ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಿ. ಯಾಕಂದರೆ ಚಿಗುರು ಬರೀ ಹಾಕ್ಕೊಂಡ್ರೆ ಹುಳಿಯಾಗಿರುತ್ತೆ. ಬರೀ ಚಿಗುರು ಹಾಕ್ಕೊಂಡು ಕೂಡ ಮಾಡ್ಬೋದು. ಆವಾಗ ಹುಳಿ ಜಾಸ್ತಿ ಬರುತ್ತೆ. ಅದ್ರ ಜೊತೆ ಬೇರೆ ಸೊಪ್ಪು ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಸಿಗೋವಂಥ ಗಂಧದ ಸೊಪ್ಪು, ಕಿರಿಕ್ಸೆಲೆ, ಅರವೆ ಸೊಪ್ಪು ಇದೆಲ್ಲ ಹಾಕ್ಕೊಂಡ್ರೆ ಕೂಡ ಹುಳಿ ಅಂಶ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನಾನು ಆ ಸೊಪ್ಪು ಕೂಡ ಇತ್ತು, ಅದೊಂದು ಸ್ವಲ್ಪ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಹುಣಸೆ ಚಿಗುರಿನ ಹೂವು ಇರುತ್ತಲ್ಲ ಅದ್ರ ಜೊತೆಗೆ ಹಲಸಿನ ಬೀಜ ಹಾಕ್ಕೊಂಡು ಸಾರು ಕೂಡ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಅರಿಶಿನ ಮತ್ತು ಒಂದು ಸ್ವಲ್ಪ ಧನಿಯದ ಪುಡಿ, ಅದೊಂದು 2 ಸ್ಪೂನ್ ಧನಿಯದ ಪುಡಿ ಅಥವಾ 1 ಸ್ಪೂನ್ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಲಾಸ್ಟಲ್ಲಿ ಎಲ್ಲ ಸೊಪ್ಪು ತುಂಬಿಬಿಟ್ಟು ಈ ಕಾಯಿ ತುರಿನ ಹಾಕ್ಕೊಳ್ಬೇಕು. ಹೀಗೆಲ್ಲ ಹಾಕೊಂಡ್ಮೇಲೆ 1-2 ವಿಸಲ್ ಕೂಗಿಸ್ಕೊಂಡು ನೋಡಿ, ಈಗ ಎಲ್ಲ ಬೆಂದಿದೆ, ತರಕಾರಿ ಸೊಪ್ಪು ಎಲ್ಲ ಬೆಂದಿದೆ. ಸೊ ಈಗ ಅದನ್ನು ನಾವು ನೀರನ್ನ ಸಪ್ರೇಟ್ ಮಾಡಿಕೊಂಡು ಬಸ್ಕೊಂಬಿಟ್ಟು ಆಮೇಲೆ ಚೆನ್ನಾಗಿ ಮಸಿಬೇಕು. ಚೆನ್ನಾಗಿ ಮಸ್ಕೋಬೇಕು, ತುಂಬ ನುಣ್ಣಗಾಗಂಗೆ. ಇಲ್ಲಿ ನಾವು ಸೈಡಲ್ಲಿ ಇದಕ್ಕೆ ಜೀರಿಗೆನೇ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಜೀರಿಗೆನ ಲೈಟಾಗಿ ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅದನ್ನು ಕೂಡ ಮೇಲ್ಗಡೆ ಆ್ಯಡ್ ಮಾಡಿಕೊಂಡು ಮಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹುಣಸೆ ಚಿಗುರು ಸೊಪ್ಪೆಲ್ಲ ಉಳ್ಸೊಪ್ಪೆಲ್ಲ ಹುಳಿಯಾಗಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಳ್ಳಿ ಕಡೆ ಅಂತೂ ಇದನ್ನೆಲ್ಲ ಮರ ಸಿಗೋದ್ರಿಂದ, ಅಲ್ಲೆಲ್ಲ ಮರ ಗಿಡಗಳೆಲ್ಲ ಇರೋದ್ರಿಂದ ಅಲ್ಲಿ ಸಿಗ್ತಾ ಇರುತ್ತಲ್ವ. ಸೊ ಹಾಗಾಗಿ ತಗೊಂಬಂದು ಮಾಡ್ತಿರ್ತಾರೆ. ಸಿಟೀಲಿ ಕಮ್ಮಿ. ಸೊ ಹಾಗೆ ಸಿಕ್ಕಿದಾಗ ನೀವು ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ ನಾನು ಒಂದು ಒಗ್ಗರಣೆ ಕೊಟ್ಟೆ ಸಿಂಪಲಾಗಿ. ಎಣ್ಣೆ, ಸಾಸಿವೆ, ಜೀರಿಗೆ ಮೊದಲೇ ಹಾಕಿದ್ರಿಂದ ಇಲ್ಲೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಒಗ್ಗರಣೆ ಕೊಟ್ಬಿಟ್ರೆ ಇಲ್ಲಿ ನಮಗೆ ಹುಣಸೆ ಚಿಗುರಿನ ಉಳ್ಸೊಪ್ಪು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟಿರೋದನ್ನ ಚಿಗುರುಳ್ಳಿ ಸೊಪ್ಪು ಮಸ್ತಿರೋದಕ್ಕೆ ಸೇರಿಸ್ಬಿಟ್ಟು ಮತ್ತು ಸಪ್ಪೆಸರು ಕೂಡ ಸೇರಿಸ್ಬಿಟ್ರೆ ಉಳ್ಸೊಪ್ಪು ರೆಡಿ ಆಗುತ್ತೆ. ಇದ್ರ ಜೊತೆ ಮುದ್ದೆ, ಅನ್ನ ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಸಾರು ಮಿಕ್ಕೋದ್ರೆ ಅದಕ್ಕೆ ಚಪಾತಿ ಹಾಕ್ಕೊಂಡು ತಿನ್ಕೋಬೋದು. ನೋಡಿ, ನಮ್ಮ ಮನೇಲಿ ಮುದ್ದೆ ಆಗಿತ್ತು. ಸೊ ಹಾಗಾಗಿ ಅದನ್ನ ಈರುಳ್ಳಿ ಜೊತೆ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.